ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದಿರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಬರ್ರಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್. ಉತ್ತರ ಕರ್ನಾಟಕ ಅಂದ್ರೆ ನೆನಪಾಗೋ ಒಂದು ಸೂಪರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ಎಲ್ಲ ಕಡೆಯೂ ಮಾಡ್ತಾರೆ, ಆದರೆ ಉತ್ತರ ಕರ್ನಾಟಕಗಳು ಸ್ಪೆಷಲಾಗಿ ವೆರೈಟಿಯಾಗಿ ಮಾಡ್ತಾರೆ. ಜೋಳದ ರೊಟ್ಟಿ ಜೊತೆ ಸೂಪರಾಗಿ ಹತ್ತುವಂಥ ಪುಂಡಿ ಪಲ್ಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ. ಪುಂಡಿ ಪಲ್ಯ ಎಲ್ಲನೂ ಸೋಸ್ಕೊಂಡು ಇಟ್ಕೊಂಡೀನಿ. ಮೊದಲೇ ಸೋಸ್ಕೊಂಡು ಇಟ್ಕೊಂಡು ಈಗ ಕುಕ್ಕರ್ಗೆ ಹಾಕೋತೀನಿ. ಬೊಗಣಿಯೊಳಗೆ ಕುದಿಸ್ಕೊಂಡ್ರೂ ಕುದೀತದ, ಆದರೆ ಸ್ವಲ್ಪ ಜಲ್ದಿ ಕುದಿಬೇಕಲ್ಲ, ಪೂರ್ತಿ ಸಣ್ಣಗೆ ಕುದಿಬೇಕು. ಅದಕ್ಕೆ ಕುಕ್ಕರ್ನೊಳಗೆ ಹಾಕಿದ್ರೆ ಚಲೋ ಹೊತ್ತಿಗೆ ಕುದೀತದ. ಪುಂಡಿ ಪಲ್ಯ ಸ್ವಲ್ಪ ಬಿರುಸಿರ್ತದೆ, ಅದಕ್ಕೆ ಜಾಸ್ತಿ ಹೊತ್ತು ಕುದಿಸ್ಬೇಕು. ಅದನ್ನೆಲ್ಲನೂ ಸೋಸ್ಬಿಟ್ಟು ಮಾಡತ್ತೀನಿ. ಸೋಸಿಟ್ಟಿದ್ದೆ ನಿನ್ನೆ ಫ್ರೆಶ್ ಇತ್ತು, ನಿನ್ನೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಈಗ ಎಲ್ಲ ಸೋಸಿಟ್ಟಿರೋ ಪುಂಡಿ ಪಲ್ಯನ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಒಂದೆರಡು ಸರ್ತಿ ತೊಳ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕ್ಕೊಳತ್ತೀನಿ. ಕುಕ್ಕರ್ಗೆ ಹಾಕ್ಕೊಂಡು ಪುಂಡಿ ಪಲ್ಯ ಎಲ್ಲನೂ ಚೆಂದಿಗೆ ಕುದಿಬೇಕು. ಅದಕ್ಕೆ ಈ ಪಲ್ಯ ಮುಳುಗುವಷ್ಟು ನೀರು ಹಾಕಬೇಕು. ಇದು ಪಲ್ಯ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ ಮೇಲೆ ಮುಚ್ಚಿ ಅದನ್ನು ಒಂದು 2-3 ವಿಜಿಲ್ ಸೀಟಿ ಬರ್ಸಿದ್ರೆ ಆಯಿತು. ಪುಂಡಿ ಪಲ್ಯ ಚಲೋ ಹೊತ್ತಿಗೆ ಕುದಿಬೇಕು. ಈಗ ಪುಂಡಿ ಪಲ್ಯನೂ ಕುದ್ದೈತೆ ನೋಡ್ರಿ. ಒಂದು 2 ವಿಜಲ್ ಕೂಗಿಸ್ದೆ ಅಷ್ಟೇ. ಸ್ವಲ್ಪ ಕುದ್ಮೇಲೆ ಮೇಲೆ ವಿಜಲ್ ಮುಚ್ಚಿದೆ. ಆಮೇಲೆ ಇದು ಪಲ್ಯ ಎಲ್ಲನೂ ಕುದ್ದೈತೆ ನೋಡ್ರಿ. ಸ್ವಲ್ಪ ಹೆಚ್ಚಿಕ್ಬಿಟ್ಟು ನೋಡಿದ್ರೆ ಫುಲ್ ಎಲೆ ಎಲ್ಲನೂ ಕುದ್ದಿತ್ತು. ಈಗ ಇದನ್ನ ನೀರೆಲ್ಲನೂ ತೆಗಿಬೇಕು. ಈ ನೀರೊಳಗೆ ಎಲ್ಲ ಹುಳಿ ಅಂಶನೂ ಹೋಗಿರ್ತದೆ. ಇದು ಹಾಗೆ ಇಟ್ಬಿಟ್ರೆ ಜಾಸ್ತಿ ಹುಳಿ ಅನ್ನಿಸ್ತೈತಿ. ಅದಕ್ಕೆ ಈ ಪಲ್ಯ ಎಲ್ಲನೂ ಒಂದು ಬೇರೆ ಪ್ಲೇಟಿಗೆ ತಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದು ಹಿಂಡಬೇಕು. ಇದು ಎಲ್ಲನೂ ಹುಳಿ ಇರುತ್ತಲ್ಲ, ಅದೆಲ್ಲ ಹೊಕ್ಕದ. ಅದಕ್ಕೆ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೆದು ಇದನ್ನೆಲ್ಲ ನೀರು ತಕ್ಕೊಂಡು ಈ ಪಲ್ಯ ಅಷ್ಟೇ ಇಟ್ಕೋತೀನಿ. ಇದಕ್ಕೆ ಮತ್ತೆ ಕುಕ್ಕರ್ಗೆ ಹಾಕಬೇಕಾಗ್ತದ. ಅದಕ್ಕೆ ಈ ಪಲ್ಯ ಎಲ್ಲನೂ ನೀರು ಬಸಿದು ಇಟ್ಕೊಂಡು ಈ ಪಲ್ಯ ಒಳಗೆ ಇವತ್ತು ಸ್ಪೆಷಲಾಗಿ ಹೆಂಗೆ ಮಾಡತ್ತೀನಪ್ಪ ಅಂದ್ರೆ ಜೋಳದ ನುಚ್ಚಲ್ಲಿ ಮಾಡತ್ತೀನಿ. ಅದಕ್ಕೆ ಜೋಳದ ನುಚ್ಚು ಇರಲಿಲ್ಲ, ಅದಕ್ಕೆ ಜೋಳನೇ ತೊಗೊಂಡಿನಿ. ಜೋಳನೇ ತೊಗೊಂಡ್ಬಿಟ್ಟು ಸ್ವಲ್ಪ ಜೋಳ ತೊಗೊಂಡು ಅದನ್ನು ಮಿಕ್ಸಿ ಒಳಗೆ ಸ್ವಲ್ಪ ತರಿಯಾಗಿ ಹಾಕ್ಕೋಬೇಕು. ಅದಕ್ಕೆ ಜೋಳ ಸ್ವಲ್ಪ ಒಂದು ಕಪ್ ಆಗೋಷ್ಟು ಜೋಳ ತೊಗೊಂಡಿನಿ. ಸ್ವಲ್ಪ ಅದನ್ನು ಮಿಕ್ಸಿ ಒಳಗೆ ತರಿಯಾಗಿ ರುಬ್ಕೊಂಡು ಬರ್ತೀನಿ. ಈಗ ಸ್ವಲ್ಪ ಪೂರ್ತಿ ಪೌಡ್ರು ಆಗಬಾರ್ದು, ಹಿಟ್ಟು ಥರ ಆಗಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಈಗ ನೀರು ಬಸ್ಕೊಂಡಿರೋ ಪುಂಡಿ ಪಲ್ಯ ಮತ್ತು ಈಗ ನುಚ್ಚು ಮಿಕ್ಸಿ ಒಳಗೆ ಹಾಕ್ಕೊಂಡಿರ್ತೀವಲ್ಲ ಜೋಳನ, ಅದ್ರ ನುಚ್ಚನ್ನು ಹಾಕ್ಕೋಬೇಕು. ಅದು ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೋಬೇಕು. ಇದು ಎಲ್ಲ ನುಚ್ಚು ಕುದಿಬೇಕಲ್ಲ, ಅದಕ್ಕೆ ಈಗ ಪೂರ್ತಿ ನುಚ್ಚೆಲ್ಲನೂ ಪಲ್ಯ ಒಳಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ಅರಿಶಿಣ ಪುಡಿ, ಇದು ಅರಿಶಿಣ ಪುಡಿ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣ್ತಂತ ಹೇಳಿ ಅರಿಶಿಣ ಪುಡಿನೂ ಹಾಕಿಬಿಟ್ಟು ಮತ್ತೆ ಒಂದು ವಿಜಲ ಕೂಗಿಸ್ಬೇಕು ನೋಡ್ರಿ. ಇದು ಈ ಪುಂಡಿ ಪಲ್ಯ ಮಾತ್ರ ಸೂಪರಾಗಿರ್ತೈತೆ ರೀ ಟೇಸ್ಟ್. ಜೋಳದ ರೊಟ್ಟಿ ಜೊತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಇದು ತಿಂತಿದ್ರೆ ಸ್ವರ್ಗ ನೋಡ್ರಿ. ಭಾರಿ ಟೇಸ್ಟಾಗಿರ್ತೈತಿ. ಅದಕ್ಕೆ ಅದು ಒಂದು ವಿಜಲ್ ಕೂಗೋಷ್ಟ್ರೊಳಗೆ ಮತ್ತೊಂದು ಹಸಿಮೆಣ್ಸಿಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ತೀನಿ.
ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ. ನಮ್ಮ ಖಾರ ಎಷ್ಟು ಬೇಕು ನೋಡಿರಿ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಜಾಸ್ತಿ ಖಾರನೂ ಆಗಬಾರ್ದಿದ್ದು, ಅದಕ್ಕೆ ಒಂದು 7-8 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಸ್ವಲ್ಪ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿ ಒಳಗೆ ಹಾಕ್ಕೊಂಬರ್ಬೇಕು ನೋಡಿರಿ. ಮಿಕ್ಸಿ ಒಳಗೆ ಹಾಕ್ಕೊಂಡು ಆಮೇಲೆ ಇದನ್ನ ಪುಂಡಿ ಪಲ್ಲೆ ಒಳಗೆ ಸೇರಿಸ್ಬೇಕು. ಈಗ ಹಸಿಮೆಣ್ಸಿನ್ಕಾಯಿನ ಹಿಂಗೆ ತರಿಯಾಗಿ ರುಬ್ಕೊಂಬಂದೀನಿ. ಈಗ ಪಲ್ಯನೂ ಕುದಿಯೋಕಷ್ಟ್ರೊಳಗೆ ಹಸಿಮೆಣ್ಸಿನ್ಕಾಯಿನೂ ಮಿಕ್ಸಿ ಹಾಕ್ಕೊಂಬಂದಿನಲ್ಲ, ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಸೋಸ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಜಜ್ಕೋಬೇಕು. ಪೂರ್ತಿ ಸಣ್ಣಗೆ ಅಲ್ಲ, ಸ್ವಲ್ಪ ಕಲ್ಲೊಳಗೆ ಜಜ್ಕೊಂಡ್ಬಿಟ್ಟು ಇದನ್ನು ಹಾಗೆ ಹಾಕೋದು ಪಲ್ಯ ಒಳಗೆ. ಈಗ ಬೆಳ್ಳುಳ್ಳಿ ಎಲ್ಲನೂ ಸೋಸ್ಕೊಂಡು ಜಜ್ಜಿ ಎತ್ತಿಟ್ಕೊಂಡೆ. ಆಮೇಲೆ ಈಗ ಮತ್ತೆ ಕುದ್ದೈತಿ, ಕುಕ್ಕರ್ ಓಪನ್ ಮಾಡತ್ತೀನಿ. ಪುಂಡಿ ಪಲ್ಯ ಮತ್ತು ನುಚ್ಚು ಹಾಕಿದ್ವಲ್ಲ, ಜೋಳದ ನುಚ್ಚು, ಇದು ಹಾಕಿಬಿಟ್ಟು ಸ್ವಲ್ಪ ಕುದಿಸ್ದೆ. ಕೆಳಗೆ ಸ್ವಲ್ಪ ಹತ್ಕೊಂಡಂಗೆ ಆಗಿತ್ತು. ಅದನ್ನೆಲ್ಲನೂ ಕ್ಲೀನಿಗೆ ಎಲ್ಲ ತಕ್ಕೊಂಬಿಟ್ಟು ಸ್ವಲ್ಪ ಒರಿಬೇಕು. ಇದನ್ನು ಮುಗುಚ್ಬೇಕಂತಾರಲ್ಲ ಹಂಗೆ ಎಲ್ಲನೂ ಚಮಚಲ್ಲೇ ಮುಗುಚಿ ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಎಲ್ಲನೂ ಹಾಕಬೇಕು. ಸಣ್ಣ ಹಾಕ್ಬೇಕು. ಇದು ನುಚ್ಚು ಎಲ್ಲನೂ ಚಲೋತ್ತಿಗೆ ಕುದ್ದೈತೆ ನೋಡಿರಿ, ಎಲ್ಲನೂ ಮಿಕ್ಸ್ ಆಗೈತಿ. ಈಗ ಈ ಕುಕ್ಕರ್ ಒಳಗೆ ಬೇಡ, ಒಂದು ಬೊಗೋನಿ ಒಳಗೆ ಹಾಕ್ಕೊಂಡು ಇದನ್ನು ಒಲೆ ಮೇಲೆ ಇಟ್ಕೋತೀನಿ. ಒಟ್ಟು ಪುಂಡಿ ಪಲ್ಯನೂ ಸ್ವಲ್ಪ ಹತ್ಕೊಂಡಂಗೆ ಆಗಿತ್ತು. ಅದನ್ನೆಲ್ಲನೂ ಕ್ಲೀನಿಗೆ ತಕ್ಕೊಂಡು ಇದಕ್ಕೇನು ಜಾಸ್ತಿ ಎಣ್ಣೆ ಬೇಡ, ಏನು ಬೇಡ ನೋಡಿರಿ. ಈ ಪುಂಡಿ ಪಲ್ಯ ಮಾಡೋಕೆ ಭಾಳ ಥರದ ಪುಂಡಿ ಪಲ್ಯ ಮಾಡ್ತಾರೆ ನಮ್ಮ ಕಡೆ. ಬರೀ ಬೆಳ್ಳುಳ್ಳಿ ಹಾಕಿ ಮತ್ತು ಬರೀ ಉಳ್ಳಾಗಡ್ಡಿ ಹಾಕಿ ಮತ್ತು ಬೇಳೆ ಒಳಗೆ ಪುಂಡಿ ಪಲ್ಯ ಮಾಡ್ತಾರೆ. ಮತ್ತು ಗೋಧಿ ನುಚ್ಚು, ಜೋಳದ ನುಚ್ಚು ಮತ್ತು ಅನ್ನ ಹಾಕಿ ಎಲ್ಲ ಥರನೂ ವೆರೈಟಿಯಾಗಿ ಪುಂಡಿ ಪಲ್ಯ ಮಾಡ್ತಾರೆ ನೋಡಿರಿ. ಪುಂಡಿ ಪಲ್ಯ ಎಲ್ಲರಿಗೂ ಇಷ್ಟ ಆಗ್ತದೆ. ಬಾಯೆಲ್ಲ ಕೆಟ್ಟಿರ್ತದಲ್ಲ ಆವಾಗ ಇದು ಪುಂಡಿ ಪಲ್ಯ ತಿಂದ್ರೆ ಭಾರಿ ರುಚಿ ಹತ್ತದ ನೋಡಿರಿ. ಈಗ ಕುಕ್ಕರ್ ಒಳಗಿಂದ ಎಲ್ಲ ಪುಂಡಿ ಪಲ್ಯನೂ ಒಂದು ಬೊಗೋನಿ ಒಳಗೆ ತಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಮತ್ತು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಬೇಕು ನೋಡಿರಿ. ಪುಂಡಿ ಪಲ್ಯ ಎಲ್ಲ ಪೂರ್ತಿ ಹತ್ತಬೇಕು. ಹಂಗೆ ಎಲ್ಲನೂ ಮಿಕ್ಸ್ ಮಾಡಬೇಕು, ಮುಗುಚ್ಬೇಕು. ಇನ್ನೊಂದು ಸ್ವಲ್ಪ ಒಲೆ ಮ್ಯಾಗ ಇಟ್ಬಿಟ್ಟು ಮುಗುಚ್ಬೇಕು. ಇದು ಒಟ್ಟು ಎಲ್ಲನೂ ಮಿಕ್ಸ್, ಉಪ್ಪು ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿನೂ ಎಲ್ಲನೂ ಹಾಕಬೇಕು. ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡಿರಿ. ಇದು ಪುಂಡಿ ಪಲ್ಯ ಒಳಗೆ ಹುಳಿ ಖಾರ ಎಲ್ಲನೂ ಟೇಸ್ಟ್ ಇರ್ತದೆ ಈ ಪುಂಡಿ ಪಲ್ಯ ಒಳಗೆ. ಎಲ್ಲರಿಗೂ ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡ ತನಕನೂ ಎಲ್ಲರಿಗೂ ಇಷ್ಟ ಆಗ್ತದೆ ನೋಡಿರಿ. ಉತ್ತರ ಕರ್ನಾಟಕ ಸೈಡ ಪುಂಡಿ ಪಲ್ಯ ಮಾತ್ರ ಎಲ್ಲರ ಮನ್ಯಾಗೂ ಇದ್ದೇ ಇರ್ತದೆ. ಏನು ಸಾರು ಪಲ್ಯ ಇಲ್ಲಾಂದ್ರೂ ಈ ಚಟ್ನಿರೇ ಮಾಡಿ ಇಟ್ಟಿರ್ತಾರೆ. ಇದು ಬೇಕೇ ಬೇಕು ಎಲ್ಲರ ಮನೆಯೊಳಗೆ. ಇದು ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈಗ ಎಲ್ಲನೂ ಮಿಕ್ಸ್ ಆದಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ರುಚಿ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದ್ರೆ ಉಪ್ಪು ಹಾಕಿ ಪೂರ್ತಿನೂ ಮಿಕ್ಸ್ ಆದಮೇಲೆ ಮೇಲೆ ಸ್ವಲ್ಪ 1-2 ಸ್ಪೂನ್ ಆಗುತ್ತೆ ಎಣ್ಣೆ. ಇದಕ್ಕೆ ಒಗ್ಗರಣೆ ಏನು ಹೊಡೆಯೋದಿಲ್ಲ, ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಹೊಡೆಯೋದಿಲ್ಲ. ಆದರೆ ಮ್ಯಾಗ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕು ನೋಡಿರಿ. ಪೂರ್ತಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡೋದ್ರೊಳಗೆ ಪೂರ್ತಿ ಎಲ್ಲ ಪುಂಡಿ ಪಲ್ಯನೂ ಸಣ್ಣ ಹಾಕದ. ಅಷ್ಟು ಚಂದ ಕುದ್ದೈತಿದು. ಮತ್ತು ಸ್ವಲ್ಪ ನೀರು ಇತ್ತಲ್ಲ, ಈಗ ಇದು ಚಲೋ ಹೊತ್ತಿಗೆ ಕುದಿಸ್ಬಿಟ್ರೆ ನೀರೆಲ್ಲನೂ ಹಿಂಗ್ಬಿಟ್ಟು ಗಟ್ಟಿ ಆಗ್ತದೆ ಪುಂಡಿ ಪಲ್ಯ. ಆಮೇಲೆ ಈಗ ಇನ್ನೊಂದು ಸ್ವಲ್ಪ ಒಂದು 10 ನಿಮಿಷ ಮೇಲೆ ಮುಚ್ಚಿಬಿಟ್ಟು ಕುದಿಸಿದೆ. ಮೇಲೆ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಕುದಿಸ್ಬಿಟ್ರೆ ಪುಂಡಿ ಪಲ್ಯ ರೆಡಿನೇ ಆಗ್ತದೆ ನೋಡಿರಿ. ಇದೇ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ. ನಿಮಗೂ ಇಷ್ಟ ಆದರೆ ಪ್ಲೀಸ್ ನೀವು ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.